ನಮಸ್ಕಾರ. ಏನು ಇವತ್ತೊಂದು ದಿವಸ ನಮ್ಮ ಅನಿತಾ ದಾನಿ ಮೇಡಮ್ ಅವರ ಸಮ್ಮುಖದಲ್ಲಿ ಒಂದು ಕನಸಾಗಿತ್ತು. ಇದಕ್ಕೆ ಮೂಲ ಕಾರಣ ಆದಿಪರಾಶಕ್ತಿ ಅಂತ ದೇವ್ರನ್ನ ನಾವು ನಂಬ್ತೀವಿ. ಅದೇ ಥರ ನಮ್ಮ ಕೈವಾರ ತಾತಯ್ಯ ಒಂದು ಮೀಟಿಂಗಲ್ಲಿ ನಮ್ಮ ಅಕ್ಕ ಆಗಿರೋ ಅಮ್ಮ ಥರ ಬಂದು ಅವತ್ತು ನಮಗೆಲ್ಲ ಒಂದು ಗೈಡ್ಲೈನ್ಸ್ ಕೊಟ್ಟು ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಹೋಗಬೇಡಿ, ಒಂದು ದಾರಿಯಲ್ಲಿ ಹೋಗಿ, ಒಂದು ದಾರಿಯಲ್ಲಿ ಹೋದರೆ ಒಂದು ಒಳ್ಳೆಯ ಮಾರ್ಗ ಸಿಗತ್ತೆ ಅಂತ ಹೇಳಿದ್ರು. ಮತ್ತು ನಾವು ಸುಬ್ಬು ಆಗಿರ್ಬೋದು, ಗೋವರ್ಧನ ಆಗಿರ್ಬೋದು, ಬಾಲಾಜಿ ಅಣ್ಣ, ಮುಖ್ಯ ಒಬ್ಬ ಲೀಡರ್ಸ್ ಎಲ್ಲ ಸೇರಿ ಒಂದು ಅಧ್ಯಯನ ಮಾಡಿ ನಮ್ಮ ಗೋವರ್ಧನನ ಹೇಳಿದ್ರು. ಅನಿತಾ ಮೇಡಮ್ ಅವರು ತುಂಬ ಒಳ್ಳೆ ಮಾರ್ಗದರ್ಶನದಲ್ಲಿ ಆಂಧ್ರದಲ್ಲಿ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಸೀಮಿತರಿಲ್ಲ ಅಂತ ಎಲ್ಲರೂ ಅಂತ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಆದಿಪರಾಶಕ್ತಿ ದೇವರು ಒಂದೇ ಇರ್ತದೆ, ದೇಶಕ್ಕೊಬ್ಬರೇ ಇರ್ತಾರೆ. ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದರು ಪವನ್ ಕಲ್ಯಾಣ್ ಅವರು, ತಾಯಿ ಎಣ್ಣೆ ರೂಪಲ್ಲಿ ಇರ್ತಾರೆ ಅಂತ. ಆ ಅಕ್ಕನ ಒಂದು ಆಶೀರ್ವಾದದಿಂದ ಈ ಮನೆ ಒಂದು ನಿರ್ಮಾಣ ಮಾಡೋಕ್ಕೆ ಮುಂದಕ್ಕೆ ಬಂದು ಆ ದಾರಿ ಹೆಂಗೆ ಹೋಗಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೆ ಅನಿತಕ್ಕ ಅವ್ರಿಗೆ. ಫಸ್ಟ್ ಅವ್ರಿಗೆ ಧನ್ಯವಾದಗಳು. ಅನಿತಕ್ಕನವರಿಗೆ ಮತ್ತು ಇದೇ ಥರ ಅನಿತಕ್ಕಗೆ ಧನ್ಯವಾದ ಹೇಳಿದ್ದು. ನೆಕ್ಸ್ಟ್ ಏನಂದರೆ ಅನಿತಕ್ಕ ಬಂದ್ಬಿಟ್ಟು ಏನು ನಮ್ಮ ಪವನ್ ಸರ್ ಇದ್ದಾರೋ ಅವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ. ಅವರು ಅವ್ರನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹತ್ರದಲ್ಲಿದ್ದು ರಾಜಕೀಯದಲ್ಲಿ ಇದ್ಕೊಂಡು ಅವರು ಒಂದು ಕಾರ್ಯದರ್ಶಿಯಾಗಿ ಮದನಪಲ್ಲಿಯಲ್ಲಿ ಒಳ್ಳೆ ಆಡಳಿತ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡ ಯುವಕರನ್ನ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರೋದು ಅದೊಂದು ದೊಡ್ಡ ವಿಷಯ. ಮತ್ತು ಇದೇ ಗೈಡ್ಲೈನ್ಸಲ್ಲಿ ನಮ್ಮ ಸುಬ್ಬು ಟೀಮ್ ತುಂಬ ಎಲ್ಲೇ ಇದ್ರೇನು ನಮ್ಮ ಊರಲ್ಲಿ ಒಂದು ಮನೆ ಆಗಬೇಕು, ಮೇಡಮ್ ಅವ್ರು ಹೇಳಿದ್ದಾರೆ ಅಂತ ಒಂದು ಸಂಕಲ್ಪದಲ್ಲಿ ಒಂದು ಕಾಲ್ ಮಾಡ್ತಾರೆ. ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಮನೆ ಕಟ್ಕೊಟ್ಟಿದ್ದೀವಿ. ಅಕ್ಕ ತಮ್ಮನಿಗೆ ಯಾವತ್ತು ಇನ್ನೂ ಏನು ಬೇಕೋ ಆ ಮನೆಗೆ ಏನೇನು ಸಂಬಂಧಪಟ್ಟಿದ್ದು ಇನ್ನೂ ಏನು ಬೇಕೋ ಸಹಾಯ ಮಾಡ್ತೀವಿ. ಮತ್ತು ಈ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಅಭಿಮಾನಿಗಳ ಥರ ಏನೇನಿದ್ರೆ ಬರಬೇಡ್ರಿ ಪವನ್ ಕಲ್ಯಾಣ್ ವಿಷಯಕ್ಕೆ. ಪವನ್ ಕಲ್ಯಾಣ್ ಸಿದ್ಧಾಂತಗಳು ನೋಡಿಕೊಂಡು ದಯವಿಟ್ಟು ಜನಸೇನೆಗೆ ಬನ್ನಿ. ಜನಸೇನೆಗೆ ಬರೋವ್ರ ಮೊದಲು ತಂದೆ ತಾಯಿನ ನೋಡ್ಕೊಳ್ಳಿ ಮತ್ತು 10 ನಿಮಿಷ ಕಾಲಾವಕಾಶ ದೇಶಕ್ಕೋಸ್ಕರ ಬನ್ನಿ, ಜನಸೇನೆಗೆ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಜನಸೇನಾ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ.